ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಬೆಳಗಿಂದ 5 ಪೈಸೆ ಕೆಲಸ ಮಾಡಿಲ್ಲ. ನಮ್ಮ ಮನೆಗೆ ಮಕ್ಕ ಹೋಗಿದ್ದಾರೆ ಫೋನ್ ಮಾಡಿ, ಬರೀ ಬಿದ್ಗಾಣಿದಾಯ್ತು ತಿನ್ನೋದಾಯ್ತು ಅಂತ. ಇವಾಗ ಟೈಮು 1:15. ಹೊಲ ಉಳ್ಬೇಕು ಅಂದರೆ ರೋಡ್ ಹೊಡೆದಿದ್ದು ಸಪ್ರೇಟು. ಇನ್ನೂ ಬಿಟ್ಬಿಟ್ಟು ಇನ್ನೂ ಆ ಕಡೆ ಇನ್ನೂ 1 ಕಿಲೋಮೀಟ್ರ್ ಊರು ಬಿಟ್ಟು ಕಿಲೋಮೀಟ್ರ್ ದೂರದಲ್ಲಿ 2 ಎಕರೆ ಐತೆ. ಅದು ರಾಗಿ ಹೊಲ ಹಾಕಿದೆ, ಅದಕ್ಕೆ 5ನೇ ಹಾಕಬೇಕು. ಅದಕ್ಕೆ ಇವಾಗ ಟ್ರ್ಯಾಕ್ಟರ್ ಎತ್ಕೊಂಬರ್ಕೊಂಡು ಮಂತಕೋಬೇಕು. ಟ್ರ್ಯಾಕ್ಟರ್ ಸರ್ವಿಸ್ ನಡೀತೈತೆ, ಬಂದ ಮೇಲೆ ಹೊಲ ಉಳ್ಕೋಬೇಕು. ಇವತ್ತಿನ ಕೆಲಸ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಒಳಗೆ ಕೊನೆವರೆಗೂ ನೋಡ್ರಿ, ಮುಂದೆ ಏನಾಯ್ತದೆ ಅಂತೆಲ್ಲ ತೋರಿಸ್ತೀನಿ. ಇವಾಗ ಊಟ ಮಾಡಬೇಕು ಫಸ್ಟು. ಮತ್ತು ನಾವು ಅಮ್ಮ ಏನು ಮಾಡಿಕೊಳ್ಳಂತನೂ ಗೊತ್ತಿಲ್ಲ. ಅಷ್ಟು ಇದರಲ್ಲಿ ಒಂದು ತಟ್ಟೆ ಹಪ್ಪಳ ಕರ್ದಕ್ಕೆ ಹೋಗೋರು ಹೊಸದಮ್ಮನವರು. ಆಮೇಲೆ ಅನ್ನ. ಏನದು ಗಾಯ್ಸ್, ಹೊಲ ಒಳಗೆ ಅಂತ ಬಂದೆ. ಅಲ್ಲೊಂದು 2 ರೌಂಡ್ ನೋಡಿದೆ, ನೇಗ್ಲು ಕಟ್ಟಾಗೋಯ್ತು. ನಾನು ಹೊಡೆದಿದ್ದಕ್ಕೆ ದರಿದ್ರ ನನ್ನ ಮಗನೇ ನೀನು ಅಂತ. ಅದಕ್ಕೆ ನಾವು ಅಣ್ಣನೇ ಬಿಟ್ಟಿದ್ದೀನಿ. ಹಾಂ ಓದ್ತದಂತ ಅಲೆ ಹೊಡೆಯೋಣ ಇನ್ನೊಂದು 2 ರೌಂಡು. ಗೈಸ್ ಹಾಂ ಹೋಗಿ ನೋಡಿ ಅಪ್ಪ, ನೀನು ತಲೆ ಗೊತ್ತಮ್ಮ, ಎಣ್ಣೆ ಹಾಕಮ್ಮ ತಲೆಗೆ. ಕಳ್ಳಿ ಕೂದಲಾಗತ್ತಲ್ಲಮ್ಮ. ಗಾಯ್ಸ್ ಅವತ್ತು ಹಾಕಿದ್ದು ಜೋಳ ಹಾಕಿದ್ದು, ಅದು ಜೋಳ ಹಾಕಿದ್ವಲ್ಲ, ರೋಟ್ರಿ ಹೊಡಿದ್ದು, ಅದಕ್ಕೆ ಕಡ್ಡಿಲ್ಲ ಮುಂಚಾಗಿಂತ. ಇದು ರಾಗಿ ಹೊಲ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಅಲ್ಲಿಂದ ಒಂದು ಅಷ್ಟಾಗಲ್ಲ, ಒಂದು ಅರ್ಧ ಎಕರೆ 1/2 ಎಕರೆ ಅಲ್ಲಿಂದ ದೋಸೆ ಮೇಸಾಗಿ ಜಾಗ ಬಿಟ್ಟಿದ್ವಿ. ಈ ಕಡೆ ಮಾವಿನ ತೋಟ, ಆ ಕಡೆ ಬಾಳೆ ಅಡಿಕೆ ತೋಟ, ಅದ್ರ ಸೆಂಟ್ರ್ ತಕ್ಕಲೈತೆ ಒಂದು ಅರ್ಧ ಎಕರೆ. ನೀನು ಇದೆಲ್ಲ ಕಲ್ತಿದ್ರೆ ಇವಾಗ ತಲೆನೇ ಕಟ್ಟಂಗೆ ಇರ್ತಿರ್ಲಿಲ್ಲ. ಹೊರೆಯೋದಿಲ್ಲ ಅಂತಂದರೆ ಈ ಫಸ್ಟ್ನೇ ಸಲ ಹಂಗೆ ಓಹೋ ನೋಡಿ ಎಷ್ಟೇ ಆವಾದ ಹಂಗಾರು ಹೊರೀತಿಲ್ಲ. ನೆಲ ಏನು ಸುಮಾರು ಗಟ್ಟಿ ಗಟ್ಟಿ ಆಗದ ಸುಳ್ಳನೇ ಸರಿ ಇಲ್ಲ. ಓಹೋ ಮೂಲೆ ಮುಟ್ಕ ಜಾಸ್ತಿ ಮಾತಾಡ್ರಿ. ಅದಾಕಮ್ಮ ಮೂಗ್ ಪಟ್ಕೋತದ ಬಾವು ಕೆಜಿಗೆ 500 ರೂಪಾಯಿ. ಗೈಸ್ ಇದು ಫೈಟ್ನೆಸ್ಸಲ್ಲಿ 5ನೇಗಳು ಟ್ರ್ಯಾಕ್ಟರ್ 4 ವೀಲ್ ಡ್ರೈವ್ ಹಾಕೊಂಡು ಚಿಚ್ಚಿದ್ರೆ ಹೋಗೋದು ಕಿರ್ಗಂಡೆಲ್ಲ. ಇವಾಗ ನಾರ್ಮಲ್ ಟ್ರ್ಯಾಕ್ಟರ್ ಅದು. ಫಸ್ಟ್ನೆಸ್ಸಲ್ಲಿ ಹಿಂಗೇನೆ, 2ನೇ ಹೊಡೆಯೋ ಸತಿ ಸರಿಯಾಗಿ ಬಗ್ದು ಬಿಸಾಕ್ತೀನಿ. ಗಾವಣಿ ನೋಡ್ತೀವಿ ನೋಡ್ರಿ, ಹೆಂಗೆ ಹೊಡಿಬೇಕು ಗೊತ್ತಾ, ಹಿಂಗೆ ಕಾಣಬೇಕು ಕರೆಕ್ಟಾಗಿ ಹೊಡೆದ್ರೆ 5ನೇಗಳು. ಇದು ಫಸ್ಟ್ನೇ ಟೈಮ್ ಅಲ್ವಾ, ಎಲ್ಲ ಸ್ವಲ್ಪ ಗಟ್ಟಿನ ಆಗೈತೆ. ಈ ಟೈಮ್ ಬಿಟ್ಬಿಟ್ಟು ನೆಕ್ಸ್ಟ್ ಟೈಮ್ ಹೊಡೆ ಕರೆಕ್ಟಾಗಿ ಆಗ್ತದೆ. ಈ ಥರ ಬರಬೇಕು ಅದ. ಇದು ಇಲ್ಲಿ 2 ಸಲ ಬಂದಿರ್ತದೆ ಇಲ್ಲಿ ನೇಗ್ಲು, ಅದಕ್ಕೆ ಈ ಥರ ಆಗೈತಿ. ಇಲ್ಲಿ ಸಾಫ್ಟ್ ಫುಲ್ಲು ಅಲ್ಲೆಲ್ಲ ಗಟ್ಟಿ ಅಂತ ಕರೆಕ್ಟಾಗಿ ಗೊತ್ತಿರಲ್ಲ. ಈ ಸಲ ಚೆನ್ನಾಗಿ ನೀರು ಕುಡಿತು ಅಂತಂದರೆ ನೆಕ್ಸ್ಟ್ ಸಲಿಗೆ ಚೆನ್ನಾಗಿ ಇರ್ತದೆ, ಅಂದರೆ ಚೆನ್ನಾಗಿ ಹರಿತದೆ ನೆಕ್ಸ್ಟ್ ಸಲ. ಇನ್ನ ಬೆಳೆ ಚಲ್ಲ ಎಲ್ಲ ಅದು ಬಾ ಬದುಗಳಾಗಿದ್ದಾರೆ. ಬದುಗಳ ಇಷ್ಟೆಲ್ಲ ಕಲ್ಟಿವೇಟರ್ ಹಾಕೊಂಬಂದ್ರೆ ಇಲ್ಲಿ ಗಂಟೆ ಬಗ್ದು ಬಿಸಾಕಿ ಮತ್ತೆ ಯಾಕೆ ಮಾಡ ನೀನು ಓದ್ಕೊಂಡ್ ಬಾರಮ್ಮ. ನೋಡಪ್ಪ ನೀನು ಅಡಿಕೆ ಹಾಕೊಡೋಗು. ಗೈಸ್ ಇವ್ರು ತೋಟದಾಗಿರೋ ಸತ್ತೆ ಗರ್ಕೆ ಹುಲ್ಲು ನಮ್ಮ ಒಳಗೆ 2 ಮಾರು ಹರ್ಕೊಂಬಂತದೆ. ನಮ್ಮ ಹೊಲ ಪೂರ್ತಿ 2 ಮಾರು ಪೂರ್ತಿ ನೋಡ್ರಿ. ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಈ ಲೈನ್ ಹೆಂಗೆ ಕಾಣ್ತೈತೆ, ಈ ಲೈನ್ವರೆಗೂ ಗರ್ಕೆ ಹತ್ಕೊಂಡ್ಬಿಟ್ಟದ ಪೂರ್ತಿ. ಈ ಗರ್ಕೆ ಒಂದು ಪುಡಿ ಹರ್ಕೊಂಬಂದ್ರೂ ಅಷ್ಟು ಅಗಲ ಆಗ್ತದ ಅದು. ಬಿಡು ಅದೇನಕ್ಕಿಂತ ಭಾಳ ಬಾಳ್ತಿದ್ ನೀನು. ಸುಮ್ಮನೆ ಕೂತ್ಕೋ ಬಾ. ವ್ಯವಹಾರ ಕೆಟ್ಟೆ ಹೋಗ್ಕೊಂತಿ. ಗೈಸ್ ಮನೆ ಹೆಂಗ್ಸಿಗೂ ಗಡ್ಸಿಗೂ ಡಿಫ್ರೆನ್ಸ್ ತೋರಿಸಿ ನೋಡ್ರಿ. ನಮ್ಮ ಅಮ್ಮ ಅದಾಳಲ್ಲಿ ಹೋಗಿ ಗರ್ಕೆ ಹುಲ್ಲು ಅದು ಇದೆಲ್ಲ ಕ್ಲೀನ್ ಮಾಡ್ತಾಳೆ. ನಮ್ಮ ಅಪ್ಪ ನೋಡ್ರಿ ಹೆಂಗೆ ಕೂತದ ಇಲ್ಲಿ ಕರೆಕ್ಟಾಗಿ ಹೊಡಿತಾಯಿಲ್ಲ ಅಂತ ನೋಡ್ಕೊಂತ ಇದ್ದಿ ಟ್ರ್ಯಾಕ್ಟರ್ನ. ಓ ದಾನ ಮೇಸ ಅಂತ ದೊಡ್ಡ ಕೆಲಸ ಅಂತ ಹೇಳ್ತಿ. ಅಮ್ಮ ಬಾರಮ್ಮ ಇಲ್ಲಿ ಬಾಯ್ಲಿ. ನಾನು ಮನೆ ಹೆಂಗ್ಸದ ನೋಡಿ ಗರ್ಕೆ ಹುಲ್ ಆಯ್ತಾಳೆ ಅಂತಂದೆ. ಅಪ್ಪ ಇದ್ದಿದ್ದು ನಾನೇ ಬೆಳಗಿನ ರಾಯ ಮೇಸ್ಕೊಂಬಂದಿದ್ವ, ಸುಮ್ಮನೆ ಕೂತಿದ್ದ ಅಂತದೆ. ನಾನು ಉಳ್ಕೊಂಡಿದ್ದೀನಿ, ದನಿಗೆ ಮೈಕೊಳ್ತೀನಿ, 4ಕ್ಕೆ ಮನೆ ಬತ್ತು ಮಾಡಿದ್ದೀನಿ. ಈಗ ಇವ್ರ ಸಮ ನಾನು ಮಾಡಿದೀನಿ ತಗೋ. ಯಾರು ಹೇಳ್ಗಳಿಯಾ ಹುಲ್ಲ ಐತಾಕೊಂಡು ನಡಿಯಲ್ಲಿ ಹೇಳ್ತೀನಿ. ಅದೇನ ಆಮೇಲೆ ಆಯ್ತು ಬಾರಮ್ಮ ಎಲ್ಲ ಓದ್ತದ ಮಗು ಲಾಸ್ಟ್ ಇಲ್ಲೋಳ ಈಗ ಗರ್ಕೆ ಹುಲ್ಲಲ್ಲಿ ಅಪ್ಪಾರ ಕೆಟ್ಟ ಯಾವತ್ತು ಕಾಣಲ್ಲ. ಈಗ ಗರ್ಕೆ ಹುಲ್ಲು ಅಪ್ಪ ಯಾವಾಗಲ ಈ ಗರ್ಕೆ ಹುಲ್ಲು ತೆಗೆಯೋದು. ಅಲ್ಲಿ ಸ್ವಾಮಿ ಕೂತಾರಲ್ಲ ಹೇಳಿ ನಡಿ. ಈ ಥರ ಕೆಲಸಕ್ಕೆ ಕಳೆ ಕೀಳೋದು ಹೊಲ ಕ್ಲೀನ್ಗೆಲ್ಲ ನಮ್ಮ ಅಮ್ಮನೇ ಸರಿ. ನಮ್ಮ ಅಪ್ಪ ಬರೀ ಇದು ಹಾರ್ಡ್ ವರ್ಕ್ ಅಷ್ಟೇ, ರಫ್ ವರ್ಕು. ಈ ಥರ ಕಷ್ಟ ಇಲ್ಲಿ ಕೆಲಸ ಆಯ್ತು ಏನೋ ಕಷ್ಟ ಬೀಳಿ ಮೈಗೆ ಎಫರ್ಟ್ ಕೊಡೋ ಅಷ್ಟು ಅಂತ ಕೆಲಸ ಏನು ಮಾಡಲ್ಲ. ಮೈ ಎಫರ್ಟ್ ಕೊಡೋ ಕೆಲಸಗಳು ಮಾತ್ರ ಮಾಡೋದು. ಅದಕ್ಕೆ ಹಿಂಗೆ ನೋಡಿ ಈಗ ಹಾಕೊಂಡು ಹತ್ತೆ ಹಸಗೋಗಿ ಹೆಕ್ಕೆ ಹಸ್ತಲ್ಲಮ್ಮ. ಗೈಸ್ ಹೊಲ ಎಲ್ಲ ಉಳ್ಸಿ ಬಂದಿದ್ದಾಯ್ತು. ವಸಂತ ಅಮ್ಮರು ಮಕ್ಕಳ ದೊಡ್ಡಬಿಟ್ಟು ಮಗ ತೊಳ್ಕೊಂಡು ಬಂದಿದ್ದಾಯ್ತು. ವಸಂತ ಅಮ್ಮರು ಅಡುಗೆ ರೆಡಿ ಮಾಡ್ಕೊಂತವ್ರೆ. ಈ ವಸಂತ ಅಮ್ಮರೇ ಅದಕ್ಕೆ ಅಲ್ಲೇ ಮಾಡೋಣ ಅಂತ ನಾವು. ಯಾರು ಬೀಗ್ರ? ಓಹೋ ಸರಿಯಾಕ ಹಂಗೆ ಮಾಡ್ರಿ. ಸರಿ ಸರಿ. ಏನ್ ಮಾಡ್ತೀರಮ್ಮ? ಬೀಗ್ರು ಅಕ್ಕ ಅಂತಾರೆ.
ಏನ್ ಮಾಡ್ತೀರಾ ಕೌ? ಏನ್ ಮಾಡ್ತೀರಮ್ಮ? ಏನ್ ಮಾಡ್ತಾರ್ರಿ ತಂಗ್ಯಮ್ಮರು? ಏನ್ ಮಾಡ್ತಾರ ಕಣ್ರಿ, ನಮ್ಮನ್ನ ಮರ್ತೇ ಬಿಟ್ರು, ಫೋನೇ ಮಾಡಿಲ್ಲ. ಕೇಳಿ ನೋಡ್ರಿ ಮಾಡೋಳ ಇಲ್ವಾ ಅಂತ. ಅಯ್ಯೋ ಅಣ್ಣನ್ನೇ ಮರ್ಯಾಷ್ಟು ಅಣ್ಣನ್ನೇ ಮರ್ಯಾಷ್ಟು ಮಾಡ್ಬಿಟ್ಟಿದ್ರ ಅವಳನ್ನ. ಅಷ್ಟು ಜಾಸ್ತಿ ಪ್ರೀತಿ ಕೊಟ್ಬಿಟ್ಟಿರ ಅನ್ಸ್ತದೆ. ಅಪ್ಪ ಅಮ್ಮ ಮಾಡ್ತಾಳೆ, ಅಣ್ಣ ಬೇಕಿಲ್ಲ ಅವಳಿಗೆ. ಫೋನೇ ಮಾಡಿಲ್ಲ. ಹಾ ಏನ್ ಅಮ್ಮನ ಹತ್ರ ಫೋನ್ ಐತಲ್ಲ? ಎಲ್ಲಿ? ಇಲ್ಲ ಬಂದ ಅವತ್ತೇನೆ. ಏನ್ ಮಾಡೋಳ ಅಡ್ಗೆ ತಾಯಿ? ಕಾಲೇಜ್ ಓದ್ತಾ ಇದೀನಿ, ಬರ್ತಾ ಇದೀನಿ, ಮುಗಿತೀನಿ ಒಂದು 5 ತಿಂಗಳು ಅಷ್ಟೇ, ಲಾಸ್ಟ್ ಇನ್ನೊಂದು 10 ದಿವಸ. ಏನ್ ಮಾಡೋಳ ಅಡ್ಗೆ ತಾಯಿ? ಅವಳು ಏನ್ ಮಾಡ್ತಾ ಇಲ್ಲ, ಅಡ್ಗೆ ಮಾಡಿದ್ವ ತಾಯಿ ಇವತ್ತು? ಓಹೋ ಮೊಮ್ಮಗ್ಳಿಗೆ ಪಾಠ. ಓಹೋ ಮಾಡ್ಸಿ ಹಂಗಾರೆ. ಏನೋ ಮಾಡ್ರಿ ಹಂಗಾರೆ. 10 ಸೊಸೆ ಬಾಂಡಿಂಗು. ನಾನೇನು ಹೇಳಕ್ ಬರಲ್ಲ. ಸ್ಕೂಲ್ ಸ್ಟಾರ್ಟ್ ಆಯ್ತಾ ಮೊಮ್ಮಕ್ಳಿಗೆ? ಹೌದಾ? ಮಾಡ್ಲಿ ತಾಳ್ರಿ, ಹೆಂಗೋ ಚೆನ್ನಾಗಿರ್ರಿ. ಹೇಳ್ರಿ ಕೇಳ್ದೆ ಅಂತ. ಏನ್ ಹೇಳ್ಬೇಕಮ್ಮ? ಕೊಟ್ಟೆ ನೋಡ್ರಿ ಅಮ್ಮಂಗೆ. ಇದು ಅಕ್ಕ ಅದೇ ಆಧಾರ್ ಕಾರ್ಡ್ ಅಪ್ಪಂದು ಎಲ್ಲಿಕ್ಕದ ಕೇಳ್ಬೇಕು, ಅದಕ್ಕೆ ಕೇಳ್ದೆ. ಗೈಸ್ ಬೀಗ್ರು ಡಿಸ್ಕಷನ್. ಚಂದನ್ ಎಲ್ಲೋಡೆ. ನಾನ್ ಟಿವಿ ನೋಡಕ್ಕಂತೂ ಆಗಲ್ಲ, IPL ಇಲ್ಲ. ಆಧಾರ್ ಕಾರ್ಡ್ ಎಲ್ಲಿ ಇಟ್ಬಿಟ್ಟದು? ಆಧಾರ್ ಕಾರ್ಡ್ ನೋಡಿಯಪ್ಪ ಮಾಡ್ಪೋ. ಅಮ್ಮನ್ ಬಿಡಿಯಲ್ಲಪ್ಪ ಪೊಲೀಸರು. ನಿಮ್ ಮಗಳಂತೆ ಎಲ್ಲಿ ಪಾಠ ಮಾಡೋದು? ಅಲ್ಲಿ ಮಕ್ಳವ್ರಲ್ಲ ಹೇಳಿದ್ರು ಹುಡುಗರ್ಗ. ಅಲ್ಲಿ ಬಾಯ್ಲಿ ಇದು ಮೀನ್ ಮಾಡು. ಮನೆ ಕೋಳಿ ಮಾಡು. ಕೋಳಿ ತಂದ ಅಪ್ಪ ತಂದ್ ಮಾಡಿಕ್ ಹೋಗ್ಬಾರೆ ವಾಪಸ್ಸು. ಆಧಾರ್ ಕಾರ್ಡ್ ಅಂತ ಎಲ್ಲಿಕ್ಕಿದಲ್ಲ ಎಲ್ಲ ಏನಲ್ಲ. ಆಧಾರ್ ಕಾರ್ಡ್ ಬ್ಯಾಗಲ್ಲಿ ಒಡವೆ ಮತ್ತೆ ತಣ ಹೋದ್ ಹೇಳಿ. ಆಧಾರ್ ಕಾರ್ಡ್ ತಣ ಹೋದ್ ಹೇಳಿ ನಿಂಗೆ. ಅದ್ರವಲ್ಲ ಅಪ್ಪನ ಕಣಲ್ಲ ಬರೀ. ಕೋಳಿ ತಂದಿಕದೆ ಮಾಡಿ ಕೂಡ ಹೋಗಿ ಬಂದಿ ಬರೀ ತಾಯಿ ಕಾರ ಎತ್ಕೊಂಡಿ. ಕೋಳಿ ತಂದಿಕದ ಅಪ್ಪ ಮಾಡಿಕ್ ಹೋಗ್ಬಾರೆ. ನಿಮ್ ಹೂವ ಮಾಡ್ತಾವ್ರೆ ಕೋಳಿ ಸರ. ಅಮ್ಮಂಗ್ ಮಾಡಕ್ ಬಿಟ್ಟದೆ ಅಪ್ಪ ಮಾಡು ಅಂತ. ಬಂದ್ ಮಾಡ್ಕೊಟ್ಬಿಟ್ಟು ಹೋಗ್ಬಾ ನೀನು. ಹಂಗೆ ಬಾಸ್ಕೊಂಡಿ ಮನೆಯವ್ರಿಗೆಲ್ಲ. ಏನ್ ತಂದವ್ರೆ? ಬಿರಿಯಾನಿ ಆರ್ಡರ್ ಮಾಡ್ತಾರ ಸಿದ್ರ? ಸೊಪ್ಪಿನ ಸಾರು ಅಂದ್ರಲ್ಲೇ ಆರ್ಡರ್ ಮಾಡ್ತಾರ ಸಿದ್ರ? ನನ್ನ ತಂಗಿ ಜೊತೆ ಮಾತಾಡಿದಾಯ್ತು. ಮಳೆ ಬತ್ತದೆ, ದನಗಳು ಬಿಡ್ಬೇಕು ಇವಾಗ, ಇಲ್ಲಾಂದ್ರೆ ದನ ಎಲ್ಲ ತೆಪ್ಪೆ ಆಗೋದ ಪಾಪ. ಎಳ್ಳು ಡಮಾರ್ ಕಯ್ಯ ಕರತ್ ಹೊಸ ಕರಗಳು ತೋರಿಸ್ತೀನಿ ಅಂತ ನೋಡಿ. ಹೊಸ ಕರಗಳು ಇವೇನೆ ಎಳ್ದು ಒಂದು ಮಿಸ್ ಆಗ್ಬಿಟ್ಟು ಒಂದು ಹೆಣ್ಣಾಗೋಯ್ತು. ಏನು ಮಾಡ್ತೀರಿ, 2 ಓರೆ ಆಗಿರಿ. ಕಥೆನೇ ಬೇರೆ ಇವು ನೋಡ್ರಿ. ಇವು ನನ್ನ ತಂಗಿ ಮನೆ ಕಳ್ಸೋಲ್ಲ. ಅವತ್ತು ಹುಟ್ಟಿದ್ದು ಫೈನಲ್ ಮೊಡ್ಲೆಗೆಲ್ಲ ಕಳ್ಸ್ಕೊಡ್ಬೇಕಾರೆ ನೋಡ್ರಿ. 2 ಕರ ಒಳ್ಳೆ ಪೈರು. ಒಂದು ಏನು ಮಾಡ್ತೀರಾ, ಒಂದು ಹೆಣ್ಣಾಗೋಯ್ತು ಪರವಾಗಿಲ್ಲ, ಏನಾಗಲ್ಲ. ಒಂದು ಹೆಣ್ಣಿಗೆ ಮ್ಯಾಚ್ ಮಾಡ್ಬೇಕು, ಇಲ್ಲ ಗಂಡಿಗೆ ಮ್ಯಾಚ್ ಮಾಡಬೇಕು. 2ರ ಒಂದು ಮಾಡಬೇಕು. ಓರ್ ಯಾವ 2 ಕಥೆನೇ ಬಿಟ್ಟು ನೋಡಿ. 2 ಒಂದೇ ಥರವೇ ಪಕ್ಕ ಸೇಮ್ ಟು ಸೇಮು. ಒಂದೊಂದು 20 ದಿವಸಕ್ಕೆ ಬರೋಲ್ಪ, ಒಂದು 20 ದಿವಸ ಡಿಫ್ರೆನ್ಸು. ಹೆಣ್ಣಾಗಿ ಕೊಟ್ಬಿಡ್ತೀವಿ. ಫಸ್ಟ್ನೇಸಲ್ಲಿ ಹುಟ್ಟಿದ್ದು ಇದು ಗಂಡಾಗ್ಬಿಡ್ತು, ಇದು ಹೆಣ್ಣಾಗಿ ಕೊಟ್ಬಿಡ್ತು. ಗಂಡು ಹೆಣ್ಣು ಅಣ್ಣ ತಂಗಿ ಅಣ್ಣ ತಂಗಿ ಆಗೋಯ್ತು ನಮ್ಮ ಥರ. ಫಸ್ಟ್ ಅಣ್ಣ ಹುಟ್ಟಿದ್ದು, ಆಮೇಲೆ ತಂಗಿ ಹುಟ್ಟಿದ್ದು. ಹಂಗೆ ಬಿಚ್ಚರ ಶಿಶ ಇದನ್ನ ಬಿಚ್ಚ. ಓಯ್ ತನ್ವಿ, ಇವಳನ್ನ ಕರ್ಸಿನಿ. ಬರೋದು ಪೊಲೀಸರು ಮಾಡ್ಕೊಡು. ಎಷ್ಟು ದಿನ ಎಲ್ಲೋಗಿ ಕಳಮ್ಮ ಪಾಪ, ನಾನೇ ಇರಲಿಲ್ಲ. ಗಾಯ್ಸ್ ತನ್ವಿ ಪೊಲೀಸ್ ಹೇಳ್ಕೊಂಡವಳೆ. ಯಾವ ಕೆಜಿ ನೀನು ಇವಾಗ? ಪ್ರೀ ಕೆಜಿನ UKG ಪ್ರೀ ಕೆಜಿನ? UKG. UKG ಆದ್ಮೇಲೆ ಯಾವ ಕೆಜಿ? ಅದಾದ್ಮೇಲೆ ಯಾವ ಕೆಜಿ? ನಾನು ಇವಳನ್ನ ಫಸ್ಟ್ ಉಡೆ ಮಾಡೋ ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ದು ಗೊತ್ತಾ? ಇಷ್ಟೇಷ್ಟಿದ್ದು ಎಳೆ ಪಾಪ ಇದ್ದಂಗೆ. ಇವಳ ಫೋಟೋಗಳು ನೋಡಿ ಸೈಡ್ ಹಾಕ್ತೀನಿ ಹೆಂಗಿದ್ದು ಅಂತ. ಹೆಂಗ ನೋಡ್ರಿ. ಪೊಲೀಸರು ಇವತ್ತು ಅತ್ತೆ ಮಾಡ್ತಿರೋದು ಗಾಯ್ಸ್. ಇವತ್ತು ವಸಂತಮ್ಮ ಪೊಲೀಸರು ತೋರಿಸ್ತಿಬ್ರು ಹೆಂಗಿರ್ತದೆ ಅಂತ. ಪ್ರೊಸೀಜರ್ ತೋರಿಸಿದ್ರೆ ಫಸ್ಟ್ ಪೊಲೀಸರು ಹೆಂಗ್ ಮಾಡ್ತಾಳೆ ವಸಂತಮ್ಮ.
ಹಾಕ್ಬಿಡ್ರ ಕಣ್ರಿ. ಏನೋ ವಾಸನೆ ಬರಲಿಲ್ಲ, ಅಲ್ಲಿ ಬೇಸ್ತಾ ಇದೆಯಾ ಗೈಸ್. ವಿಡಿಯೋ ಫುಡ್ ಟೇಸ್ಟ್ ಮಾಡೋಕ್ಕೆ ಮಿಸ್ಟರ್ ಪುಕ್ಷಟ್ಟಿ ರವೀಶ್ ಅವರು, ತನ್ವಿ ಅವರು, ಯಜಮಾನ್ ಅಂಬರೀನವರು, ಇವ್ರು 3 ಜೊತೆ, ನಾನು 4ನೇನೋ, 4 ಜನ ಜಡ್ಜ್ ಮಾಡ್ತೀವಿ. 5 ಹೇಳೋ ನಮ್ಮ ಅರ್ಸಮಜ್ಜಿ, 5 ಜನ ರಿವ್ಯೂ ಕೇಳ್ಬೇಕು ಇವಾಗ. ಹಾಂ ಏನು ಕತೆ? ಚೆನ್ನಾಗಿ ಮಾಡ್ಕೊಂಡು ರೇಟಿಂಗ್ ಕೊಡ್ತೀವಪ್ಪ, ನಿಮಗೆ ಟಿಪ್ಸ್ ಎಲ್ಲ ಕೊಡ್ತೀವಿ. ಟಿಪ್ಸು ಅಪ್ಪಂಗ ಕೊಡ್ತೀವಿ, ಚೆನ್ನಾಗಿದ್ರೆ ಮಾತ್ರ, ಸುಮ್ಮನೆ ಕೊಡಲ್ಲ. ಅವು ಹೇಳಿ ಪ್ರೊಸೀಜರ್ ಹೇಳಿ, ಹೆಂಗೆ ಮಾಡಿದ್ರೆ ಪೊಲೀಸ್ ಅದನ್ನ ಮಾಡ್ತೀನಿ ನೋಡು. ಇವಾಗ ಇದುವರೆಗೆ ಏನೇನು ಮಾಡಿದೆ ಹೇಳಪ್ಪ? ಏನ್ ಮಾಡಿದೆ? ಕಾಯಿ ತುರ್ಕೊಂಡೆ. ಅಲ್ಲ ಕಣಮ್ಮ, ಕಾಯಿ ತುರ್ದೆ ಓಕೆ, ಕಾಯಿ ತುರ್ದೆ ಬಿಡು. ಇಲ್ಲಿ ಈರುಳ್ಳಿ ಹಾಕ್ತೆ. ಇಲ್ಲಿವರೆಗೂ ಮಾಡಿರೋದು ಏನೇನು ಮಾಡಿದ್ಯಾ ಅಂತ? ಏನೇನ ಇವಾಗ ಇಲ್ಲಿವರೆಗೂ ಮಾಡಿರೋದು ಏನೇನಂತ? ಏನೇನು ಇವಾಗೆಲ್ಲ ಎಣ್ಣೆಲಿ ಹಾಕಿದ್ದೀನಿ, ಉರಿತೀನಿ, ಹಾಕ್ತೀನಿ ಖಾರ ಮಸಾಲೆನ, ಉಪ್ಪು ಹಾಕಿ ಮುತ್ಲ ಹಾಕ್ತೀನಿ, ಕೂಗಿಸ್ತೀನಿ. ಎಷ್ಟು ಕೂಗಿಸ್ತಿ? ಒಂದು 6-7 ಕೂಗಿಸ್ತೀನಿ. ಆಗೋಯ್ತು ಸಾರು. ಅಷ್ಟೇನಾ? ಇನ್ನು ಅರ್ಧ ಗಂಟೆಗೆ ರೆಡಿ ಅಡಿಗೆ. ಮಸಾಲೆ ಏನೇನಾಗಿದೆ ಕೇಳು? ಮಸಾಲೆಗೆ ಗಸಗಸೆ ಪುಡಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿದ. ಡಬ್ಬ ತಗೊಂಡು ಬಾಯ್ಲಿ. ಎಲ್ಲ ಹಾಕಿದ್ವಿ. ಯಾವ ಡಬ್ಬ? ನಾಲ್ಕಲಾಗಲಿ ಎಗ್ರು ನೀನೇ ಕೇಳೋದು. ಕರೆ ಯಜಮಾನ್ರನ್ನ ಬರ್ರಿ ನೋಡು. ಬಾರ್ ಸಮಯನು ಬರೀ ಎದ್ದಿ ಎಷ್ಟು ಮಾತಾಡ್ತಿ? ಬಾ ಬಾ ಬಿಟ್ರೆ ಹೆಂಗ್ ಕಾಣಲ್ಲ, ಬಾ ಏನ್ ಪರವಾಗಿಲ್ಲ. ಅದು ಸೀರೆ ಯಾರನ್ನ ಇದು ಬೆಳಗ್ಗೆ ಹಸಿ ಮೈ ತೊಳೆ ಕಟ್ಟಿ ಮಂಗ್ ಕಟ್ಟಿರೋದು. ಏನ್ ದೊಡ್ಡ ಇಲ್ಲಿ ಒಂದು 50 ಜನ ಅಡಿಗೆ ಮಾಡ್ತಾರ ನಂಗೆ. 4 ಆಗ್ಲಿ 3 ಏನಿದು? ಸೈಕೆಲ್ಲ ಉಪ್ಪುಡಿ ಅದು ಮಾಡಿಕೊಂಡಿದ್ಯಾ? ಆಮೇಲೆ ಗರಂ ಮಸಾಲ ಅದು ಕಣ್ರಿ, ಸೈಕಲ್ ಪುಡಿ ನಾನು ಮಾಡಿದ್ದು. ನೀನ್ ಬಲಾಸನ ಮಾಡ್ತೀನಿ ಅಮ್ಮ. ಆಯ್ತಾ? ತಡಮ್ಮ, ಸೈಕಲ್ ಪುಡಿ ಹೋಗಿ ಹಾಕ್ತಾರ. ಅಪ್ಪ ಏನು ಮಾತಾಡ್ಕೊಬೇಡಿ, ಏನು ಹೇಳ್ಕೊಡ್ಬೇಡ, ಹೆಂಗ್ ಮಾಡ್ತಾರೆ ಮಾಡ್ಲಿ. ಇಷ್ಟ ಆಯ್ತು ಅಂದ್ರೆ ಎಷ್ಟು ರೇಟಿಂಗ್ ಕೊಡ್ತೀವಿ? 10ಗೆ ಎಷ್ಟು ಮಾರ್ಕ್ಸು? ಮತ್ತೀಗ ಇದು ಕೊಡ್ಬೇಕು, ಟಿಕ್ಸ್ ಕೊಡ್ಬೇಕು. ನೀನು ಕೊಡ್ತೀಯಾ? ಅದು ನೋಡಿ, ಹಿಂದಕ್ಕೆ ಹೆಂಗ್ಸ್ರ ಮುಂದೆ ಹೆಂಗೆ ಹಿಂದೆ ಅಡುಗೆ ಮಾಡೋ ಜಾಗ ಬಿಡು, ಸೆಕೆಂಡ್ ಗಾಳಿ ಅಡ್ಡಿ. ಎಲ್ಲ ಐಟಮ್ ಮಾಡ್ತಿದ್ರು ಉಂಡಿವಿ. ಮಾಡ್ಬೇಕು. ಮುದ್ದೆ ತೊಳ್ಸೋದು ಎಲ್ಲರಿಗೂ ಬರ್ತದೆ. ಅಲ್ಲ ಅಲ್ಲಿ ಮಟ್ಟೆ ತಮ್ಮದಿಕ್ಕೆ ಹಿಂದೆ ನಾನೇ ತಿಂದಿಲ್ಲ, ಅಲ್ಲೇ ಬೋಣಿ ಮಾಡಿದ್ರೆ ನಿಬ್ಬು ಸೇರ್ಕಂಡು. ನಾ ಇನ್ನ ಕೈಗೆ ಹಾಕಿಲ್ಲ ಇನ್ನ ಅವನ್ನ. ನೀರು ತುಂಬ ಫಸ್ಟ್ ಹೇಳ್ತೀನಿ, ಅಲ್ಲ ನೀರು ತರದಪ್ಪ. ಎಲ್ಲ ಆಯ್ತು ನಮ್ಮ ಮನೆಗೆ. ವಾಷಿಂಗ್ ಮಿಷಿನ್ ಆಯ್ತು, UPS ಹಾಕ್ಸಿದ್ ಆಯ್ತು. ನೆಕ್ಸ್ಟ್ ಫಿಲ್ಟರ್ ಹಾಕ್ಸಪ್ಪ. ಫಿಲ್ಟರ್ ಹಾಕ್ಸೋಣ ಅಮ್ಮನ, ಫಿಲ್ಟರ್ ಹಾಕ್ಸೋನು. ಈಗಲೇ ಫಿಲ್ಟರ್ ಹಾಕಿ ಕೂತದೆ. ಹಾಕ್ಸ್ಬಮ್ಮ ಅನ್ನು. ಏನು ಅದು ಗಾಳಿಗೆ ಬಿಡ್ತು ಅನ್ಬೇಕಾ? ಏನ್ ಬಿಡ್ತು ಅನ್ಬೇಕು? ಎರಡು ಸ್ಕೂಲ್ ಸೇರೋಳು ಏನಪ್ಪ ಕೊಡ್ತೀವಿ ಅವಳಿಗೆ? ಯಾರಿಗೆ? ಬ್ಯಾಗು ಬಟ್ಟೆ ಕೊಡ್ಸೋಣಪ್ಪ. ಬ್ಯಾಗು ಬಟ್ಟೆ ಎಲ್ಲ ಅವರೇ ಕೊಡ್ತಾರೆ. ಇಲ್ಲ ಸ್ಕೂಲ್ ಫ್ರೀ ಕೊಟ್ರಿ ಅಂತಲ್ರಿ? ಅವರೇ ಕೊಡ್ತಾರೆ ಕಣ. ಸ್ಕೂಲ್ ಕೊಟ್ಟವ್ರ ಬ್ಯಾಗು ಬುಕ್ಕು. ಒಂದ್ ದಿವಸ ನಾವು ಅಪ್ಪನೇ ತಗೊಂಡೋಗಿ ನನ್ನ ಮಗನಿಗೆ ಫುಲ್ ಶಾಪಿಂಗ್ ಕಣ್ಣಿಗೆ ಬುಕ್ ಸ್ಟೋರಿಗೆ. ಚಿಕ್ಕ ಗೊಂಬೆ ಇಂದ ಚಿಕ್ಕ ವಯಸ್ಸು ಅಲ್ಲಾಡ್ದು. ಅವ್ರು ಬರೀ ಬಿತ್ಕೊಳ್ತಾರ ಬರೋ ಟೆಕ್ಸ್ಟ್ ಬುಕ್ ಮತ್ತೆ ಈಗ ಇದ್ಕೊಳ್ತಾರೆ ಗೈಸ್. ಅದೇನೋ ಮಾದರಿ ಶಾಲೆ ಅಂತ ಮಾಡೋರೆ. 1ನೇ ಕ್ಲಾಸ್ ಅಲ್ಲ, ಅವಳು 1ನೇ ಕ್ಲಾಸ್ಗಿಂತ ಮುಂಚೆ ಒಂದು ಎಲ್ಲ ಇಂಗ್ಲೀಷ್ ಮಾಡೋರು. ಒಂಥರ ಗೌರ್ಮೆಂಟ್ ಈ ತರ ಮಾಡಿರೋದು. ನಮ್ಮೂರ್ ಪಕ್ಕ, ಅದು ಊರ್ ಪಕ್ಕ ನೋಡ್ರಿ. ನಾನು 7 ವರ್ಷ ನಮ್ಮೂರಾಗ ಓದಿ, ಆಮೇಲೆ ಮಡಿಗೆರೆ ಪಕ್ಕದಲ್ಲಿ ಮಡಿಗೆರೆ ಅಂತ. ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಗೌರ್ಮೆಂಟ್ ಸ್ಕೂಲು, 7ರಿಂದ 10ನೇ ಕ್ಲಾಸು ಹೈಸ್ಕೂಲು, ಅದು ಗೌರ್ಮೆಂಟೇನೆ. ಆಮೇಲೆ 10, 11 ಮಾತ್ರ ಇದಕ್ಕೆ ಹೋದೆ. 7 ಗೌರ್ಮೆಂಟ್ ಅರ್ಧ ಮಿಕ್ಸು, ಪ್ರೈವೇಟ್ ಅರ್ಧ ಮಿಕ್ಸು, ದಿನಾ ಕಾಲೇಜು, ನಿರ್ಮಲ ದಿನಾ ಕಾಲೇಜು. ಆಮೇಲೆ ನಮ್ಮ ಡಿಗ್ರಿ ಜೀವನ ಇದರಲ್ಲಿ ನಿರ್ಮಲ ಜೂನಿಯರ್ ಕಾಲೇಜಲ್ಲಿ. ಜೀವನದಲ್ಲಿ ನಾನು ಹೋಗಿದ್ದು ಟೈಮಲ್ಲಿ ಅದೊಂದು ದೊಡ್ಡ ತಪ್ಪು ಮಾಡಿದ್ದು, ಅಲ್ಲಿ ಹೋಗಿ ಸೇರ್ಕೊಂಡು. ಅಂದರೆ ಆ ಟೈಮಲ್ಲಿ ಫಸ್ಟ್ ವರ್ಷ ಕಷ್ಟ ಆಗೋದು ಸಿಕ್ಕಾಪಟ್ಟೆ. ಡಿಗ್ರಿ ಕರೆಕ್ಟಾಗಿ ಪ್ರೊಫೆಸರ್ ಇರಲಿಲ್ಲ ಅವಾಗೆಲ್ಲ. ನಾವು ಕೊರೋನಾ ಬ್ಯಾಚ್ ಅಲ್ವಾ, 2nd PUC ಎಕ್ಸಾಮ್ ಬರ್ದಂಗೆ ಪಾಸ್ ಆಗಿದ್ದೀವಿ ನಾವು. ಇರೋಬರಲ್ಲ ಒಳ್ಳೆ ತುಂಬ್ಕೊಂಡ್ಬಿಟ್ರು. ಅವಾಗ NAP ಅಂತ ಬೇರೆ ಮಾಡಿಬಿಟ್ರು. ಅದೆಲ್ಲ ಡಿಗ್ರಿ ಮಾಡಿರೋ ಗೊತ್ತಿರ್ತದೆ, ಜಾಸ್ತಿ ಹೇಳೋಕ್ಕಾಗಲ್ಲ. ಹಾಗಾಗಿ ಹಿಂಸೆ ಆಗ್ಬಿಟ್ಟು ಡಿಗ್ರಿ ಎಲ್ಲ ಹೆಂಗೆ ಮುಗೀತು. ಆಮೇಲೆ HOD ಚೇಂಜ್ ಆದರು ನಮ್ಮ ಜೂನಿಯರ್ ಕಾಲೇಜಲ್ಲಿ. ಒಂದು 2nd, 3rd ಸೆಮ್ಗೇನೋ HOD ಚೇಂಜ್ ಆದರು. ಅವಾಗ ಒಂಚೂರು ರೇಂಜಿಗೆ ಕಂಟ್ರೋಲ್ ಬಂತು ಕಾಲೇಜ್. ಅದಕ್ಕಿಂತ ಮುಂಚೆ ಆ ಪ್ರಿನ್ಸಿಪಾಲು, ಆ ಸ್ಟಾಫ್ಗಳು ದೊಡ್ಡ ನರಕ ಅನ್ಸ್ಬಿಟ್ಟಿತ್ತು. ನಾನು ಕಾಲೇಜ್ ಚೇಂಜ್ ಮಾಡೋಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದೆ. ಆಮೇಲೆ HOD ಚೇಂಜ್ ಆದಮೇಲೆ ಒಂದು ಅದಕ್ಕೆ ಬಂತು ಕಾಲೇಜು. ನಮ್ಮ ಡ್ಯಾಡಿ ಅವರು ಜೀವನ ಪೂರ್ತಿ ಗೌರ್ಮೆಂಟ್ ಸ್ಕೂಲಿಗೆ ಓದಿದ್ರು. ಗೌರ್ಮೆಂಟ್ ಕಾಲೇಜಿಗೆ ಓದಿ, ಅದೇ ನಾವು ರಿಗ್ರೆಟ್ ಮಾಡ್ತಾ ಇಲ್ಲ. ನಮ್ಮ ಮೇಲೆ ಇರೋ ಕೆಪಾಸಿಟಿ ಓದೋದು. ಬಟ್ ಸ್ಕೂಲೆಲ್ಲ ಸಾಕಾದಾಯ್ತು. ನಾವು ಓದಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್, ಪ್ರೈಮರಿ ಹೈಸ್ಕೂಲೆಲ್ಲ. ಅವ್ರ ಡಿಗ್ರಿ ಕಾಲೇಜ್ ಒಂದೇ ಆ ಥರ ಆಗಿದ್ದು ನಮಗೆ. ಆಮೇಲೆ ಹಂಗಂಗೆ ಮಾಡಿ ನಾವು ಪಾಸ್ ಆದೋ, ಅದು ಬೇರೆ ಪ್ರಶ್ನೆ. PU ಪ್ರೈವೇಟು. ಇವಾಗ ಒಂದೇ ನೋಡಪ್ಪ ದೊಡ್ಡ ಕೆಲಸ. ನಾನು MBA ಮಾಡೋಣ ಅಂತ ಹೇಳಿದ್ರೆ ಫೋರ್ಸ್ ಮಾಡಿ ಸೇರಿಸಿದ್ದೀವ್ರಿ ನೇನೆ, ಓದೋಗು ಅಂತ. ಅಷ್ಟು ದೊಡ್ಡ ಕಾಲೇಜಲ್ಲಿ
ನಾನು ಹೇಳಿ ಕೆಲಸಕ್ಕೆ ಹೋಗ್ತೀನಿ ನಾನು ಬೇಡ ಹೋಗಲ್ಲ ಅಂತ. ನೀವೇ ಇಬ್ಬರೇ ಮಾಡಿದ್ದು. ಯಾರು ಓದಿಲ್ಲ, ನಾನು ಓದಿಸ್ತೀನಿ ಹಿಂಗೇನು ಓದೋಕ್ಕೆ ಅಂತ. ನಾನು ಅವತ್ತಿಗೂ ಹೇಳಿದೆ ಜಾಸ್ತಿ ಖರ್ಚಾಗ್ತದೆ ಅಂತ. ನಾನು ಓದಿಸ್ತೀನಿ ಓದು ಅಂತಂದರು. ಓದಿ ಸೇರ್ಕೊಂಡು ಅಲ್ವನಪ್ಪ. ನಾನಂತೂ ಓದಿಲ್ಲ. ಇವ್ರು ಓದೋದು ಯಾವ ಸ್ಕೂಲ್ ಯಾವ ಯಾರೇ ಸ್ಕೂಲ್ ನಿಮ್ಮ ಸ್ಕೂಲ್ ಹೆಸರು ಸ್ಕೂಲ್ ಹೆಸರು ಹೇಳಲಿ. ಊರ ಹೆಸರು ಹೇಳ್ತಾರೆ, ಸ್ಕೂಲ್ ಹೆಸರು ಅಂದರೆ ಕರೆಕ್ಟ್ ತಿಳ್ಕೊಂಬೋಗು. ಅಪ್ಪ ನೀನೇಕಪ್ಪ ಎಸ್ ಎಲ್ ಸಿ ಡುಮ್ಕಿ ಹೊಡೆದಿದ್ದು? ಆಯಿತು, ಮಾಡೋರಿರ್ಲಿವಲ್ಲ ಇಲ್ಲಿ ಗತಿ. ಮತ್ತೆ ಫೇಲ್ ಆಗಿದ್ದಿ ಮಾಡೋದಿರಲಿಲ್ಲ ಅಂತ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ವಿ. ಅದೊಂದು ಅಡ್ವಾಂಟೇಜ್. ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ಟು ನಡಿಯಪ್ಪ ಹೊಲಗಳು ಅಂತ ಅಂತ ಹೇಳ್ಬೇಡ. ಇವಾಗ ಇದು ಹೇಳು, ಎಸ್ ಎಲ್ ಸಿ ಹೆಂಗೆ ಫೇಲ್ ಆಗಿದ್ದು ಅಂತ. ಎಸ್ ಎಲ್ ಸಿ ನಮ್ಗೆ ಅಲ್ಲಿ ಓದೋದು ಪಾಠ ಮಾಡೋದು ಮೇಸ್ಟ್ರುಗಳೇ ಇರಲಿಲ್ಲ. ಹೌದಾ, ಪೇಸ್ಟ್ಗಳು ಇರಲಿಲ್ಲ. ಸುಮ್ಮನೆ ಆಟ ಆಡ್ಕೊಂಬತ್ತೀವಿ ಸ್ಕೂಲ್ಗಳನ್ನ. ಸ್ಕೂಲ್ ಆಟ ಆಡ್ಕೊಂಡು 100 ಜನದಾಗ ವಾಪಸ್ಸಾಗಿ ಯಾವ ಮಟ್ಟಕ್ಕೆ ಪಾಠ ಮಾಡಿರೋ ನಾವು. ಎಷ್ಟು ರೊಕ್ಕ ಬಿಟ್ಕೊಂಡು ಮಾಡ್ರಿ ಹೆಂಗೋ ಒಂದು ನಿಮ್ಗೆ ರೇಟಿಂಗ್ ಇವತ್ತು 100 ಜನ ಒಬ್ಬರೇ ಪಾಸ್ ಆಗಿದ್ದು. ನಿನ್ನೆ ಎಷ್ಟು ಸಬ್ಜೆಕ್ಟ್ ಹೋಗಿದ್ದು? ನಾವು ಹೋಗಿದ್ದು ಒಂದು 3 ಮೂರೇ ಪಾಸ್ ಆಗಿದ್ದು ನಂಗೆ ರೀ. ಅವತ್ತು 6 ಸಬ್ಜೆಕ್ಟ್ ಇದ್ದು ನಿಮ್ಗೂ. ಒಳ್ಳೆ ಕತೆ. ಓದಿದ್ದು ಅದೇ ಸ್ಕೂಲಲ್ಲಿ. ನಮ್ಮದು ಹೈಸ್ಕೂಲ್ ಸರಿಯಾಗಿ ಹೊಡಿತು ಎಫೆಕ್ಟು. ಮತ್ತೆ ಇದೆಲ್ಲ ನಾನು ಎಜುಕೇಷನ್ ಡೀಟೇಲ್ಸ್ ಏನು ಹೇಳಿ ಬಿಡ್ರಿ. ನಮ್ದೆಲ್ಲ ಗೌರ್ಮೆಂಟು, ಹುಟ್ಟು ಗೌರ್ಮೆಂಟು, ಸಾವು ಗೌರ್ಮೆಂಟೇ. ಹುಟ್ಟು ಅಮ್ಮ ಗೌರ್ಮೆಂಟ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್ ಹುಟ್ಟಿದ್ದು ನಾನು. ಗೌರ್ಮೆಂಟ್ ಹಾಸ್ಪಿಟ್ಲಾ? ತಾಯಿ ಮನೆಗೆ ಅಲ್ವಾ. ನಾನು ಹಾಸ್ಪಿಟ್ಲು ತಾಯಿ ಮನೆಗೆ. ನೀನೆಲ್ಲ ಹುಡ್ತಮ್ಮ? ಕಾಡ ಬಿಡ್ತಾ ಪಾತಾಳದಿಂದ ಉದ್ರುಬಿಟ್ಟು ಹಂಗೆ. ಚೆನ್ನಾಗಿ ಮಾಡು, ಬರ್ತೀನಿ ಇವಾಗ. ಏಯ್ ಗರಂ ಮಸಾಲ, ಚಿಕನ್ ಮಸಾಲ ಹಾಕ ಹುಡುಕೋ ಇಲ್ಲಿ. ಡ್ಯಾಡಿ ಹೋಗಿ ಡ್ಯಾಡಿ, ಅದು ದೊಡ್ಡದೇ ಕೋಳಿ ತಗೊಂಡಿದ್ದೆ ಅಪರೂಪಕ್ಕೆ, ಕಾಸು ಕೊಟ್ಟು ಬಾಕ್ಸ್ ಆಗಿರೋ ಹುಡುಕಿ ಆಸೆ ಬಿತ್ತು ತಗೊಂಡಿದ್ದೆ. ಎಲ್ಲ ಗಿಡ್ಸತ್ತು ಏನೋ ಹುಡುಗಿಲ್ಲ. ಅಲ್ಲ ಅದು ಯಾನೇನು ಹಾಕ್ಬೇಕು ಅದು ಹಾಕಿ. ನೀನು ಅದು ಮಾಡೋದು ಮಾಡಲಿ ಅಮ್ಮನು. ಮುಂಚೆ ಮಾಡ್ದಲೇ ಮಾಡ್ಬೇಡ. ನಾನೇನು ಮಾಡಿಲ್ಲ ಅಂತ ಹೇಳಿಲ್ಲ. ನೀನು ರುಚಿ ಬೇಕು ಅಂದ್ರೆ ರುಚಿ ಸಿಗಲ್ವಲ್ಲ. ಇವನ್ ತಗೋ ಬಾ ಎಲ್ಲದಲ್ಲಿ. ಯಾಕೆ ಬಿದ್ದ ಹೋಗಿಲ್ಲ ಲಾಟ್ಲಿ ಏನಪ್ಪ ಹೋಗಿ ಬರೀ ನೀನು ಅಮ್ಮನ ಅಲ್ಲೋಣಮ್ಮ. ನಿನ್ ಏನ್ ಅನ್ಬೇಕಂಗಾರೆ ವಸಂತ ಅನ್ಬೇಕ ಬರೆಯೋದೇ ಕೊಟ್ಟು ಏನ್ ಮಾಡೋದಪ್ಪ. ಮೊದಲೇ ಚಕ್ಕೆಲ್ಲ ಮ್ಯಾಲೆ ತೇಲ್ತದಲ್ಲಪ್ಪ. ಚೆನ್ನಾಗಿರೋದಂಗ್ರಿ ಇವಾಗ ಎದ್ಬಿಟ್ಟು ಹೇಳ್ತೀನಿ ಹಂಗಾರೆ. ಎಲ್ಲ ನೀನು ಹೇಳ್ತೀನಿ ಮತ್ತೆ. ಈಗ ಹೋಗಪ್ಪ, ನಾನು ಇನ್ನೂ ಸಪೋರ್ಟ್ ಮಾಡಕ್ ಬಂದ್ರೆ ಮಾವಿನ ಹಣ್ಣು ಬೇಕೇನೆ. ಮಾವಿನ ಹಣ್ಣು ಹಣ್ಣಾಗ ತಲೆ ತಿನ್ನು ತಳೆ. ತಿನ್ಬಾರ್ಲೆ ಅವಳು ಎಷ್ಟು ಮಾತಾಡ್ತೀನಿ. ಅಯ್ಯ ಎಷ್ಟೊತ್ತಾಗ ಆಯ್ತೇನಮ್ಮ. ಫಸ್ಟ್ ಯಾರಿಗೆ ಹಂಗ ಯಜಮಾನ್ರಿಗೆ ಸ್ಮೆಲ್ ಬಂದ್ರೆ ಟಕ್ನಾಗಿ ಕೊಡು ಮೇಡಮ್. ಇತ್ತು ನೋಡು ಕೊಡತ್ತೆ ಅಂತ ಬಂದರೆ. ಫಸ್ಟ್ ಅವಳು ತಟ್ಟೆ ತಗೊಂಡು ಕೈಗೆ. ನಿಂಗೇನೆ ನೀರುಗಳನ್ನ ರೆಲ್ಯೂಷನ್ಗೆ ಕೊಡ್ತೀವಿ. ಅವನಿಗೆ ಏನು ಕೊಟ್ಟು ನಿಂದಲ್ಬಾರ್ದು, ನಿನ್ ತಟ್ಟೆ ಇರ್ಬಾರ್ದು. ನೋಡು ಸಾಕಾ ಮುದ್ದೆ? ಹಣ್ಣು ಕಟ್ಟಲ್ಲ. ನನಗೆ ಸ್ವಲ್ಪ ಬೇಡ, ಅರ್ಧ. ಯಾರೋ ಸ್ವಲ್ಪ ಮುದ್ದೆ ಉಂಟು ರಾತ್ರಿ ಹೊತ್ತು ಇರಕಾಗ್ತದ. 2 ಅವರ್ ನಿದ್ದೆ ಬರಲ್ಲ 12 ಗಂಟೆ ತಕ ಅಲ್ಲಿ. ನಾಲ್ಕು ಗಂಟೆ ಕಮ್ಮಿ ಮಾಡಬಾರ್ದು. ವೆರಿ ಗುಡ್. ಇರಬೇಕು. ಚಿಕನ್ ಮಟನ್ ಜಾಸ್ತಿ ತಿನ್ನಲ್ಲ. ಓಹೋ ನೋಡಿದೀನಿ. ಸಿಂಪಲ್ ಪರವಾಗಿಲ್ಲ ಕಣ್ರಿ. ಸ್ಮೆಲ್ ಬರ್ತದೆ ಒಂಚೂರು ಹೊಸನಮ್ಮರೆ. ಹೆಂಗದಪ್ಪ ಹಂಗ ಅನ್ಬಿಟ್ರೆ ಮಗಳು ಮಾಡ್ದಂಗೆ ಅದೇ. ಅವ ನೀವು ಫುಲ್ ಮರ ತೋರಿಸ್ತಾ ನೆಕ್ಸ್ಟ್ ಅಲ್ಲಿ ಏನು ಮಾಡಲಿ ಅಂತ. ನೋಡಲ್ಲ ಆಮೇಲೆ ಹೇಳಲ್ಲ ನೀವು. ನಾನು ಸುಮ್ಮನೆ ಹೇಳೋದು. ಉಂಡ್ಬಿಟ್ಟು ನೋಡು ಆಮೇಲೆ ಕೇಳು. ನಾನೇನ್ ಮಾಡ್ತಿದ್ದಲ್ಲ ಮಾಡ್ದಂಗೆ ತೊಳೆದಂಗಿದಪ್ಪ ಅವರೆಲ್ಲ. ಏನು ಮಾತಿದ್ರೆ ಬರೋದು ಊಟದ ಬಗ್ಗೆ ರಿಗ್ರೆಟ್ ಮಾಡ್ತಿದ್ದಲ್ವಾ. ನಾನು ಹಂಗೆ ಹೇಳಿದ್ರೆ ನೀನು ಎಕ್ಸ್ಟ್ರಾ ಕ್ಯೂರಿಯಾಸಿಟಿ ನನಗೆ ನನ್ನ ಮಗ ಏನು ಮಾಡೋ ಮಾತಾಡ್ತಾನೆ ಅಂದ್ಬಿಟ್ಟು ಚೆನ್ನಾಗಿ ಮಾಡೋಕೆ ಟ್ರೈ ಮಾಡ್ತೀಯಾ. ಇಲ್ಲಾರ ಏನೋ ಕಳಿಸಿದ್ದು ಹೋಗ್ಬಿಟ್ಟು ಇದು ಮಾಡ್ತೀಯಾ. ಏನೋ ಕಮ್ಮಿ ಆಗತ್ತೆ ಕಣ ಪಾಪವು. ಡೌ ಮಾಡ್ತೀವಿ. ತಾಯಿ ಮಾಡೋದು ಹಿಂಗಿರ್ತದ. ನಾನು ಎಷ್ಟು ಸಲ ಎಷ್ಟು ತಿಂದು ಹಂಗೆ ರುಚಿ ಹೇಳಲ್ಲ. ತನ್ವಿ ತಾಯಿಗ ಮಾಡೋ ಚೆನ್ನಾಗದೆ ಅತ್ತೆ ಮಾಡಿರೋ ಚೆನ್ನಾಗದೆ? ಮಕ್ಕ ನೋಡೋದು ಇವಾಗ ಅತ್ತೆದ. ಅಲ್ಲ ಅಲ್ಲ ಇವಾಗ ನೀನು ಇಲ್ಲಿದ್ದೆ ತಾಯಿ ಕೈವಲ್ಲ. ಇಲ್ಲಿ ಹೆಂಗಿರೋ ತಾಯಿ ಕೈ ಇಲ್ಲ. ನೀನು ಯಾರು ಮಾಡೋ ಚೆನ್ನಾಗದೆ? ತಾಯಕ ಬಂದ್ರೆ ಇಕ್ತಾಳೆ ಅಂತ. ಯಾರು ಮಾಡೋ ಚೆನ್ನಾಗದ? ನಿಜ ಹೇಳ. ತಾಯಕ ಮಾಡೋ ಚೆನ್ನಾಗದ ಅತ್ತೆ ಮಾಡಿರೋ ಚೆನ್ನಾಗದ? ಒಂದ್ ಹೇಳಲ್ಲ ಯಾವ್ದನಲ್ಲಿ. ತಾಯಕ್ಕ ಅಂತ ನೋಡಲಿ ಹೇಳು. ಯಾರು ಮಾಡೋದ? ನನ್ನ ಮಗನೇ ಐ ನಿಜ ಹೇಳಿದ್ವಿ ಕಣ. ದೇವರ ತಾಯಿನೇ ಚೆನ್ನಾಗಿ ಮಾಡೋದು. ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದು ಹೆಂಗ್ ಹೆಂಗಿತ್ತಲ್ಲ ಆಯ್ತು ತಿಂತಲ್ಲ 2 ಕೈರೆ. ಅಪ್ಪ ಮಾನ್ಸರ್ ಎಲ್ಲ ಏನೋ ಜಾಸ್ತಿ ಆಗಿತ್ತು. ನೀನು ಸುಳ್ಳು ಹೇಳಂಗಿಲ್ಲ. ಸರ್ ಹೇಳ್ತಾ ಇದ್ದೀನಿ.
ನಾನು ಕೂಡ್ಸಕ್ಕೆ ಹೇಳ್ದೆ ಹ್ಮ್. ಚಕ್ಕೆ ಲವಂಗ ಒಂದು ಸ್ಪೂನ್ ಜಾಸ್ತಿ ಆಗುತ್ತೆ ಅದೆಲ್ಲ ಹೋಗಿ ಒಂಚೂರು ಕಹಿ ಕಹಿ ಅನಿಸ್ತು. ಕಹಿ ಅಷ್ಟು ಏನು ಮಾಡೋಕ್ಕಾಗಲ್ಲ. ಎಲ್ಲ ಮರ್ತ್ಬಿಟ್ಟಿದ್ಲು ಮುಂಚೆ ಮಾಡೋಳಲ್ಲ, 3 ವರ್ಷದಿಂದ ಮರ್ತಿರೋದು ಈಗ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ. ನೀನು ಮಾಡ್ದ ಬೈದು ಬಿಡಿವಲ್ಲ ನೀನ್ ಮಾಡಿವಂತ ನಾನು ಮಾಡಿದೆ ಅಂದ್ರೆ ಎಂಥವ್ರು ಎರಡೆರಡು ಉಂಡು ಬಿಡ್ಬೋದು ಇಷ್ಟ ತಪ್ಪದವ ಒಂದೊಂದು ಉಂಡದೆ ಎರಡೆರಡು ಉಣ್ಬೋದು. ನಿಜ ಇರೋ ಫ್ಯಾಕ್ಟ್ ನಿನ್ಗೆ ಅನಿಸುತ್ತಾನೆ ಏನೋ ಜಾಸ್ತಿ ಆಗಿತ್ತಾನೆ ಒಂಥರ ಬಾಯಿ ಕಹಿ ಕಹಿ ಹೊಡಿತಾನೆ. ಹೆಂಗ ಅದು ಇನ್ನೊಂದ್ ದಿವಸ ಹೇಳ್ಕ ತೋರ್ಸ್ಕ ಗೊತ್ತಾತದ್ ಬಿಡು. ಏನಕ್ಕೆ ಮಾಡಿದೆ ಹಂಗೆ ಮಾಡದೆ ಇನ್ನೊಂದ್ ದಿವಸ ಎಲ್ಲ ಕರೆಕ್ಟಾಗಿ ಮಾಡ್ಬಿಡ್ತಾರ. ಇನ್ನಂಗೆ ಅಡುಗೆ ಮೇಲೆ ಹೆಣ್ಮಕ್ಳು ಪಂಟಿರೋದಾಗಲ್ಲ. ಆಮೇಲೆ ನೋಡಿ ಮಾಡ್ತೀನಿ ಬಿಡು. ಕರೆಕ್ಟಾಗಿನೇ 3 ವರ್ಷದಿಂದ ಕೈ ತಪ್ಪ ಆಗಿದೆ. ತುಪ್ಪ ಬದಲು ಈಗ ತಿರ್ಗಾ ಕಲಿಸ್ತಾ ಇದ್ದೀನಿ ಇನ್ನೊಂದು ಐಟಮ್ ಚೆನ್ನಾಗಿ ಅವಾಗ ನೀನ್ ಎರಡು ಉಂತಿ ನಡಿ ಉಂಡುಬಿಟ್ಟು ಕೋಳಿ ಸರ್ ಬಾಡಿ ಮಾಡಿರ್ತದೆ. ಅಯ್ಯ ನಾನೇ ಒಂದ್ ಸುತ್ತ ಬಂದೆ ಮನೇನ. ಬಾ ಆಯ್ತು ನಾನೀಗ ಬರಂಬರಿ ಬಿಟ್ಕೋಬೇಕು ಹೋಗಲ್ಲ ಮರಿಲ್ಲ ನೋಡಿ ಇವತ್ತು ಸರಿಯಾಗಿ ಬಿಟ್ಕೊಂಡ್ಲಿಲ್ಲ ಕರ್ಕೊಂಡಿದ್ದೆ. ಕಣ್ಣು ಆಪರೇಷನ್ ಮಾಡಿಸ್ಬೇಕು ಸ್ವಲ್ಪ. ನಾನು ಯಾಕೆ ಕಣ್ಣು ಆಪರೇಷನ್ ಮಾಡ್ಸ್ಕೊಂಡು ಮಾಡ್ಸ್ಯಾರ ಹೋಗು. ಕಾಡ ಮಾಡಿ ಕರ್ಬಾರ್ದು ನಿಂಗೆ ಡಾಕ್ಟರ್ ಏನ್ ಹೇಳಿದ್ರು ನಿಮ್ಗೆ? ಯಾವಾಗ ಹೇಳಿದ್ರು ಇನ್ನ 2-3 ವರ್ಷ ಏನ್ ತೊಂದ್ರೆ ಇಲ್ಲ ಅಂದ್ರು ಹೋಗು. ಆಮೇಲೆ ವಯಸ್ಸಾಯ್ತೀನಲ್ಲ ನೋಡ್ಕೊಂಡು ನಿನ್ನಂತಿ ಗಡಪ ಹೆಂಗದೆ ಇವಾಗ 38 ವರ್ಷ 43 ವರ್ಷಕ್ಕೆ ಕುಡಿಯತ್ತೀರಿ ಏನ್ ಮಾಡ್ತೀವಿ ಅವಾಗ? 42 ವರ್ಷಕ್ಕೆ ಇಲ್ಲ 16 ವರ್ಷ ನಿನಗೆ ನಾನು ಇನ್ನೊಂದು ಹುಡುಗಿ ಹೇಳಲ್ಲ. ನಾನು ನಿಮ್ಮಂಗೆ ನಮ್ಮ ವಯಸ್ಸಿಗೆ ಕರೆಕ್ಟ್ ವಯಸ್ಸಿಗೆ ಹೇಳ್ತೀನಿ. 16, 20, 44 ನಿನಗೆ ಲೆಕ್ಕ ಹಾಕೋ. ನಿನ್ಗೆ ಇನ್ನೂ 36, 44 ಎಷ್ಟು 8 ವರ್ಷ ಡಿಫ್ರೆನ್ಸಾ? ಓಹೋ ಅದೇನಾ ಯಾಕಮ್ಮ 8 ವರ್ಷ ದೊಡ್ಡ ಮದುವೆ ಆಗಿದ್ದಿ? ಗೊತ್ತಿರ್ಲಿಲ್ಲ ಅಂತ. 8 ವರ್ಷ ಆದ್ಮೇಲೆ 4 ವರ್ಷ 16, 20 ಹಂಗಾರೆ ಅಮ್ಮಂಗೆ 32 ನೀನು 42 ಆಗ್ಬೇಕು. ನೀನು 44 ನಿಂಗೆ ಗಾಲಿ 44 45 ನಿಂಗೆ. ಅಲ್ಲ ನನಗೆ 23 ವರ್ಷ ನಿನಗೆ 44 ವರ್ಷ. ಕರೆಕ್ಟಾಗಿ ಆ ರೇಂಜ್ ಮದುವೆ ಆಗಿದ್ದೀನಿ ನೋಡಿ ನೀನು. 23, 43 ವರ್ಷ. ನನ್ನ ವಯಸ್ಸಲ್ಲಿ ನನ್ನ ಏಜಷ್ಟಕ್ಕೆ ಅಪ್ಪಂಗೆ ಆಲೆ ಮದುವೆಯಾಗಿ ನಾನು ಹುಟ್ಟಿದ್ದೆ. ನಾನು 1 ವರ್ಷದ ಮಗ ನಾನು. ಕೆಲಸ ನೀವು ಮಾಡ್ತೀವಿ ಮನೆಗೆ. ಅಯ್ಯೋ ಅಪ್ಪ ಜನಕ ಎದೊಳ್ತಿ ನಡಿ. ನಾನು ಕೆಲಸ ಒಂದು ಕೈಲಿ ಮಾಡಿಸ್ಕೊತಾರೆ ನೋಡೋಣ. ಬಿಡಿ ನೋಡೋಣ. ನಾನೇ ನೋಡೇ ಬಿಡೋಣ. ಈಗ ಅವ್ನು ಹೊಲ ಬಿಡ್ತಾನೆ ಹೋಗು ಟ್ಯಾಕ್ಟ್ರಲ್ಲಿ ನೀನು ನೋಡು. ಯಾವ್ದಾರು ಗುತ್ತಿಕ್ಕಿದ್ದೆ ಯಾವಾಗ್ಲೂ ಒಂದ್ಸಲ ವೆಂಕಟೇಶಣ್ಣ ಕಲ್ಸಕ್ ಹೋಗಿದ್ಕೆ ತಗೊಂಡೋಗಿ ಗುತ್ತಿಕ್ಕಿದ್ರು ಉತ್ಕೆ ದೊಡ್ಡದು ಅಂತ ಹೇಳ್ಬಿಡ ನೇಗ್ಲು ಇಟ್ಕೊಂಡು ಹೊಲ ಗೊತ್ತಿರೋದು ಟ್ಯಾಕ್ಟ್ರಿ ಹೊಲ ಒಳಗೆ ಬರಲ್ವಾ? ತಗೊಂಡೋಗ ಅತ್ತೆ ಕೆಬ್ಬೆ ಉತ್ಕಿಟ್ಟಿದ್ದು ಇಲ್ಲ ಹಂಗೆ ಐತೆ. ಏನ್ ದನಿನಲ್ಲಿ ಹೊಡಿ ಅಸ್ಕು ಮ್ಯಾಲ ಕೂತ್ಕೊಂಡು ಓಡ್ಸೋರ್ಗು ಟ್ಯಾಕ್ಟ್ರಿ ಮೇಲೆ ಕೂತ್ಕೊಂಡ್ಬಿಟ್ರೆ ನಾನು ತಿರ್ಗಾ ನಾವು ಅಲ್ಲೇ ಉಳ್ಳಿಲ್ಲ ಅಂದ್ರೆ ಮೀಸೆ ಬಳಸ್ಕೊಂತಂದೆ. ಒಂದ್ ವಾರದಷ್ಟೇ ಟ್ಯಾಕ್ಟ್ರಿ ಮೇಲೆ ಕರೆಕ್ಟಾಗಿ ಕೂತ್ಕೊಂಡೆ ಅಂದ್ರೆ ತಿರ್ಗಾ ನನ್ನ ಮಲ್ಲ ನಾನು ಉತ್ಕೊಂಬರ್ಲಿಲ್ಲ ಅಂದ್ರೆ ನೋಡೋಣ. ಗೈಸ್ ಇದೆಲ್ಲ ಸಾಕ್ಷಿ ಇಲ್ಲಿ ಚಾಲೆಂಜು. ಇನ್ನೊಂದು ವಾರದಲ್ಲಿ ಹೊಲ ಉಳ್ಕೊಂಬತ್ತಿ. ಒಂದ್ ವಾರ ಡೇಟ್ ಎಷ್ಟು ಬರ್ತೀಕಮ್ಮ? ಇವತ್ತು ಎಷ್ಟು ಡೇಟು? 2 52 ಒಂದ್ ವಾರ ಕರೆಕ್ಟ್ ಟ್ಯಾಕ್ಟ್ರಿ ಇರಮ್ಮ. ಇವತ್ತು 2 ಇವತ್ತು ಯಾವ ಹೇಳಮ್ಮ? ಇವತ್ತು ಸೂಪರ್ ಮಂಗಳವಾರ. ಇವತ್ತು ಮಂಗಳವಾರನ ಉತ್ಕೊಂಬರಿ ಮೀಸೆ ಬಳಸ್ತಿ. ಗಂಡನ ಮೀಸೆ ಬಳಸಿ ರೆಡಿ ಆಗಿದೆ ಅಲ್ಲಿ. ಉತ್ತಕ್ಕೆ ನೋಡು ಒತ್ತರಿಕೆ ಬಂದು ನಿಂತ್ಕಲ್ಲಿ. ನಾನು ತಿರ್ಗಾ ನನಗೆ ಬಂದಾಗ ನಾನು ಹೊಲ ಉಳ್ಳಿಲ್ಲ. ನಾನು ಟ್ಯಾಕ್ಟ್ರಿ ಮೇಲೆ ಕೂತ್ಕೊಂಡು ಕ್ಲೀನಾಗಿ ಹೊಸ್ತಾಗಿ ಎಲ್ಲರೂ ಕರಿಯಲ್ಲ. ಕ್ಲೀನಾಗಿ ಅಷ್ಟು ಹೆಂಗ್ ಬೇಕಂಗ್ ಉಳ್ತಾರೆ. ಉತ್ಬಿಟ್ಟು ಊಟ ಮಕ್ಕಳೇ ಕಲಿಯಲ್ಲ. ಅದು ಒಂದು ಕಲೆ. ಹೊಲ ಉಳ್ಳೋದು ಒಂದು ಕಲೆ ಅದು. ನೋಡಿ ಇವನೇನೆ ನನ್ಗೆ ಹೇಳ್ತಾನೆ ಇಷ್ಟು ಹೇಳ್ತಾನೆ. ತಾಂಡಾಗ 2-3 ಸಲ ಉಲ್ಟಾ ಉಲ್ಟಸಂತ ಯಾಕ್ರ ನಾನು ಹೇಳ್ತಾನೆ. ಈಗ ಇನ್ನೊಂದು ಅದು ಆಫ್ ಮಾಡಿ ಹೇಳ್ತೀನಿ. ಅದು ಆಲ 2 ಸಲ ಆಗೋಗೋದು ತೋ 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 ಅಂದಿ. ಅದಾರ 7 ಸಲ ಆಗೋಗೋದು. ಏನ್ ಹೇಳ್ತೀಯ ಬುಲ್ಡೆನ ಬುಲ್ಡೆ ದಸ ಉಂಡ್ ಮಲಿಕ ಹೋಗಿ ಉಂಡಿದ್ದಿ. ಮಲಿಕ ಹೋಗಿ ಉಂಡಲ್ಲ ಕೋಳಿ ಸಾರದೆ ಬೋಪಾಗಿ ಅವ ಇರಮ್ಮ. ಆಯ್ತು ಅಮ್ಮ ಬಿಡ್ಸ್ಕಟ್ಟಮ್ಮ. 1,000 ರೂಪಾಯಿ ಒಂದು 500 ರೂಪಾಯಿ ಕಟ್ಟಮ್ಮ. ಬೋಟು ಕೊಟ್ಟಲ್ಲ ಅವ 2,000 ರೂಪಾಯಿ ನಂಗೂ ಅಮ್ಮಗೂ. ಆಯ್ತು ಉತ್ಕೊಂಬಂದಿ. ಗೂಳಾಗಪ್ಪ ಯಾರು ಬೇಡ ಅಂದ್ರು.
ಉಳೋಗು ಅಮ್ಮ 2,000 ರೂಪಾಯಿ ಗಿಟ್ಟಂಗೆ ಗೊತ್ತದ 2,000 ನಂಗೋಸ್ಕರ ನಿಂಗೋಸ್ಕರ 2,000 ಬಿಡ ಹೋಗು. ಏಯ್ ನನ್ಗೆ ಹೇಳ್ತು ಅಯ್ಯೋ ನನ್ಗೆ 2,000 ಬಿಡ ಏನು ಬಿಡ ಹೋಗ್ಲಂಬರಿ. ಮೆಡಿಸಿನ್ ಮೇಲೆ ಚೈನಲ್ ಮಾಡೋದು ಬರ್ಬೇಡ ಇದು. ಅಯ್ಯೋ ಅದು ಹೇಳಿ ಬುಲ್ಡೆ ಏನ್ ಬಿಡ್ತಿ ಸುಮ್ಕು ಸೋರ್ ಬುಲ್ಡೆನ ಅಯ್ಯೋ ನೀವು ಅವತ್ತಾರಿಗೆ ಬಾರಿಗೆ ನಾನು ಹೊಲ ಬಿಡಲಿಲ್ಲ ನಾನು ಆಮೇಲೆ ಕೆಳಗೆ ಎದ್ದೋಗು ದನಿಗೆ ಹುಲ್ಲಾಕ್ಪ ಹೋಗು. ಏಯ್ ಟಿಪ್ಸ್ ಕೊಡಪ್ಪ ಇಲ್ಲಿ ದನಿದು ಕಿತ್ತಾಡ್ಬೇಡ್ರಿ ಇವಾಗ ಆ ಟಿಪ್ಸ್ ಕೊಡಪ್ಪ ಇಲ್ಲಿ ದನಿಗೆ ಟ್ಯಾಬ್ಲೆಟ್ ತಗ ಬಾ ನೀನು ತಿರ್ಗಾ ನಾನು ಹೊಲ ಬಿಡಲಿಲ್ಲ ನಾನು ಆಮೇಲೆ ಕೇಳಿ ನೀನು ತಗೊಂಡಾಗ ಯಾವ್ದಾನ ವರ್ಕಿಕ್ಕಿ ಉತ್ತು ಕಿಕ್ಕ ಯಾರು ಮುಂದೆ ನಿಂತ್ಕಟ್ಟಿಬಿಟ್ಟ ನೀನು ನಿಂತ್ಕೊಂಡ್ಬಿಟ್ಟಿ ಹೋಗಿ ನಾನು ಅಲ್ಲಿ ನಿಂತ್ಕತೀನಿ ಬೋದ್ಗಳು ಸುತ್ತ ಬೂತ್ಗಳು ಮಾತಾಡ್ಕ ದೈಂಡ್ ಇಕ್ಬಿಡ್ಲಿ ಅಂತ. ಏ ಟಿಪ್ಸ್ ಕೊಡಪ್ಪ ಇಲ್ಲಿ ಅಡುಗೆದು ಅಯ್ಯೋ ಕೂತಿ ಹೋಗ್ಲಂಬರಿ ಇನ್ನೇನಲ್ಲಿ ಟಿಪ್ಸು ಏನು 3 ಮುದ್ದೆ ಉಂಡ್ಬಿಟ್ರೆ ಸಾರಾಗಿ ಎಷ್ಟ ಉಂಡ ಇಲ್ವೋ ಚಪ್ಪರಿಸ್ಕೊಂಡಿನಿ. ಅಲ್ಲಿ ಹೋಗೋ ಅಷ್ಟೊತ್ತು ಅಲ್ಲೇ ಪುಸಿಪುನ ಹಾಕಿ ಒಳಗಪ್ಪ 4 ಚಮಚ 5 ಚಮಚ ಹಾಕಿದ್ರೆ ಹಾಕಿದ್ದೆ 1 ಚಮಚ ಗಸಗಸೆ ಪುಡಿನ ಚಕ್ಕೆಲ್ಲ ಹೋಗ್ಬಿಡಿ ಕಸಕಸೆ ಪುಡಿ ಎಲ್ಲ ಚಕ್ಕೆ ಎಲ್ಲ ಯಾವ್ದು ಹಾಕಿ ಮಾಡಿದ್ವಾ ಲಾಸ್ನ ಬಲಾಸ್ಮಿ ನೋಡಮ್ಮ ಇವತ್ತು ನೋಡಮ್ಮ ರಿಯಲ್ ಫ್ಯಾಕ್ಟ್ ಹೇಳ್ತದೆ ಅಪ್ಪ ನಿಜ ಹೇಳ್ತದೆ ಇವತ್ತು ಲಾಸ್ನ ಹಂಗಾರೆ ಮತ್ತೆ ಹೋಗ ಮಾಡ್ಕೊಂಡು ನೋಡೋದ. ಮಾಡೋದು ಮಾಡ್ತಾರೆ ಎಲ್ಲ ಮಾಡಲ್ಲ ನಾನು ನೀನು ಮಾಡಿರ್ತೀರ ಮಾಡ್ತೀನಿ ಅಂತ ಮತ್ತಿಗೆ 20 ದಿವಸ ಆಯ್ತು ಒಲೆ ಮುಂದಕ್ಕೆ ಹೋಗಿಲ್ಲ ಮಾಡಿಕ್ಕಿದ್ ನುಂಗ್ತಿ. ನಮ್ದೇನು ಚಿಕನ್ ಮಟನ್ ಹೇಳು ಹ್ಞೂ ಮಾಡ್ತೀವಿ ಆಯ್ತಾ ಇದ್ದಿದ್ದ ಮಾಡಲ್ಲ. ನಾನು ಇಡ್ತಿರುತ್ತಿದ್ದಪ್ಪ ಹಿಂಗೆ ಯಾಕಪ್ಪ ನಾನು ಹೋಗಪ್ಪ ಮಾಡಿದ್ರೆ ನಾನು ತಿರುವಿ ಇಕ್ಕೊಬಿಡ್ತೀನಿ ನೀವೇ ಮತ್ತೆ ಅರ್ಗತ್ರ ಇಕ್ಕಿದ್ರು ಉಸಿರು ಬಿಡ್ದಂಗೆ ಉಂಡ್ಬಿಟ್ಟು ಎದ್ದು ಅಟ್ಕೋತೀನಿ. ಅಪ್ಪ ನಡಿಯಪ್ಪ ಕೂತ್ಕೊಂಡೆ ನಿನ್ನ ಆಡಕ್ಕೆ ಬೂಸ್ಟ್ ಮಾಡಪ್ಪ ಬರಪ್ಪ ಎದ್ದು ಓಡಾಡ್ರಿ ಅದೇನು ನೋಡು ಇದು ಬರಬೋ ಅದೇನು ನೋಡು ಗೈಸ್ ಅಷ್ಟೇ ಮುಗಿತು ಇವತ್ತಿನ ವಿಡಿಯೋ. ಅದು ಊಟ ಮಾಡಿದ್ದಾಯ್ತು ಒಂದು 2 ರೌಂಡು ನಮ್ಗೆ ಏರಿ ಸುತ್ತ ಒಂದು 2 ರೌಂಡ್ ಹಾಕೊಂಡು ಏಯ್ ನಮ್ಮ ಏರಿ ಸುತ್ತ 2 ರೌಂಡ್ ಬಂದರೆ ಆರಾಮಾಗಿ ನಿದ್ದೆ ಬರ್ತದೆ ಬಾ ಮನಿಕೊಂಡು ರೌಂಡ್ ಹಾಕೊಂಡು ಸಿಗೋಣ ನಾಳೆ ವಿಡಿಯೋದಲ್ಲಿ. ನಾಳೆ ಏನು ಕತೆ ಎತ್ತ ಅಂತ ನೋಡ್ತೀರಾ ಆಮೇಲೆ. ಬೈ ಬಾಯ್. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೈ ಬಾಯ್.